ಗುರುಗಳೇ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿರುತ್ತೆ 2026 ಅಂತ? ನೋಡಿ, ಸಿಂಹರಾಶಿ 2025 ವಾತಾವರಣ 2026 ಬದಲಾವಣೆಗಳೇನು ಕಾಣೋದಿಲ್ಲ. ಈ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿದ್ದಂತಹ ಶನಿ 2025ರಲ್ಲೂ ಇತ್ತು. ಜೊತೆಯಲ್ಲಿ ಸಾಲದು ಅಂತ ಜನ್ಮದಲ್ಲಿ ಬಂದಂತಹ ಕೇತುಗ್ರಹ. ಈ ರಾಶಿಗಳು ಯಾವಾಗಲೂ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಶನಿ ಅಂಡ್ ರಾಹು ಕೇತುಗಳಿದೆಯಲ್ಲ, ಒಂದು ಬಾರಿ ಬಂದು ಕೂತ್ಕೊಂಡ್ರೆ 2.5 ವರ್ಷಗಳ ಕಾಲ ಅವು ಬದಲಾವಣೆಗಳೇ ಆಗೋದಿಲ್ಲ. ಹ್ಮ್ 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 ಒಂದು ಜಾಗವನ್ನು ಬದಲಾವಣೆಗಳಾಗಬೇಕು ಅಂದರೆ 2.5 ವರ್ಷಗಳ ಕಾಲ ಕಾಯ್ಬೇಕು ನಾವು. ಇಂಥ ಸ್ಥಿತಿಗೆ ಬಂದು ಕುಂತ್ಕೊಂಡಂಥದ್ದು ಸಿಂಹರಾಶಿಗೆ. ಸಿಂಹರಾಶಿಗೆ ಬಂದಂತಹ ಜನ್ಮದಲ್ಲಿ ಕೂತಂತಹ ಕೇತುಗ್ರಹ, ಅಷ್ಟಮದಲ್ಲಿ ಬಂದಂತಹ ಶನಿಗ್ರಹ, ಇದು ಯಾವುದೂ ಸಹ ಬದಲಾವಣೆ ಕಾಣದೇ ಇರುವಂಥ ಸಿಂಹರಾಶಿ 2026ರಲ್ಲಿ ಒಂದಲ್ಲ ಒಂದು ಅವಘಡಗಳಿಗೆ ಗುರಿಯಾಗ್ತಲೇ ಇರ್ತಾರೆ. ನಾನು ಖಂಡಿತವಾಗಿ ನನ್ನ ವೀಕ್ಷಕರಿಗೆ ಎದುರಿಸೋದಾಗಲಿ, ಈ ಒಂದು ಕಠೋರವಾಗಿ ಹೇಳೋದಾಗಲಿ ಏನಕ್ಕೆ ಖಂಡಿತವಾಗಿ ನಾನು ಮಾಡೋದಿಲ್ಲ. ಒಂದು ವಿಚಾರವನ್ನು ಏನು ಹೇಳ್ತೇನೆ ಅಂತ ಅಂದರೆ, ನೀವು ಎಚ್ಚೆತ್ಕೊಳ್ಳಿ ಎನ್ನುವಂಥದ್ದನ್ನು ಹೇಳ್ತೇನೆ. ಶನಿ ಅಷ್ಟಮದಲ್ಲಿ ಬಂದವನೇ ಅಂತ ಅಂದಾಗ ಸಿಂಹರಾಶಿಯವರಿಗೆ ನೀವು ಅಲ್ಲೇ ನೋಡ್ತಿರ್ತೀರಿ, ಒಂದಲ್ಲ ಒಂದು ಅಪಘಾತಗಳಿಗೆ, ಅಪನಿಂದನೆಗಳಿಗೆ ಗುರಿಯಾಗ್ತಾ ಇದ್ದೀರಿ. ಎಲ್ಲರೂ ಸುಮ್ಮನೆ ಚೆನ್ನಾಗಿ ಹೋಗ್ತಾ ಇದೆ ಗುರುಗಳೇ, ಹಿಂದೆಯಿಂದ ಬಂದು ಯಾರೋ ಗಾಡಿ ಟಚ್ ಮಾಡ್ದ, ಬಿದ್ದೆ, ಕಾಲು ಫ್ರ್ಯಾಕ್ಚರ್ ಆಯಿತು ಅಂತ ಹೇಳ್ತಿರ್ತೀರಿ. ಆ ರೀತಿಯಾದಂಥ ವಾತಾವರಣಗಳು ನಿಮಗೆ ನಿರ್ಮಾಣವಾಗುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹ್ಮ್ 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 ಶನಿ ದೋಷದಲ್ಲಿ ಬಂದಾಗ ಯಾವಾಗಲೂ ಸಹ ಕೋಪದ ವಾತಾವರಣಗಳಿಂದಲೇ ಇರ್ತೀರಿ. ತುಂಬ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕೋಪವನ್ನು ಮಾಡ್ಕೊಳ್ತೀರಿ. ಆತುರದ ನಿರ್ಧಾರಗಳನ್ನು ಜಾಸ್ತಿ ಮಾಡ್ತೀರಿ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಹ್ಮ್ ನಿಮ್ಮ ಜನ್ಮದಲ್ಲಿರುವಂಥ ಕೇತುಗ್ರಹ ಯಾವಾಗಲೂ ಸಹ ನಿಮಗೆ ದೇಹದಲ್ಲಿ ಆಯಾಸವನ್ನು, ಕೈಕಾಲು ನೋವು, ಮೈಕೈ ನೋವು, ಒಂದು ರೀತಿಯಾದಂಥ ಟಯರ್ಡ್ ಅಂತ ಹೇಳ್ತಿರ್ತೀವಿ, ಅದನ್ನು ಜಾಸ್ತಿ ತಂದು ಕೊಡ್ತೀರಿ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹ್ಮ್ 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 ಕೇತು ಜನ್ಮದಲ್ಲಿ ಬಂದಿದ್ದಾನೆ ಅಂತಂದರೆ ಸಿಂಹರಾಶಿವರೆಗೆ ಹಿತಶತ್ರುಗಳ ಕಾಟ ನಿಮಗೆ ಜಾಸ್ತಿ ಆಯಿತು ಅಂತ. ಹ್ಮ್ ನಿಮ್ಮ ಜೊತೆಯಲ್ಲಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಮ್ಗೆ ಚೆನ್ನಾಗೇ ಮಾತಾಡ್ತಿರ್ತಾನೆ. ನಿಮ್ಮ ಜೊತೆಯಲ್ಲಿ ಎಲ್ಲವೂ ತಿಳ್ಕೊಂಡು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡಿ ನಿಮಗೆ ಅವಮಾನವನ್ನು, ನಿಮ್ಮ ಮಾಡುವಂಥ ಕೆಲಸವನ್ನು ಕೆಡಿಸುವಂಥದ್ದು, ನಿಮಗೆ ಇಲ್ಲ ಸಲ್ಲದ ಅಪವಾದಗಳನ್ನು ತಂದು ಒಡ್ಡುವಂತಹ ವಾತಾವರಣಗಳನ್ನು ನಿಮ್ಮ ಜೊತೆಯಲ್ಲಿರುವಂತಹ ಸ್ನೇಹಿತರೇ, ಬಂಧುಗಳೇ, ಅತ್ಯಂತ ಆಪ್ತರೇ ಮಾಡ್ತಿರ್ತಾರೆ. ಅದಕ್ಕೆ ಹಿತಶತ್ರುಗಳ ಕಾಟ ಅಂತ ಹೇಳ್ತಿರ್ತೀವಿ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗುರುವಿನ ಬಲವನ್ನು ಕಳ್ಕೊಂಡಂಥ ಸಿಂಹರಾಶಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದ್ರೆಲ್ಲ ಕೈ ಸುಟ್ಕೊಳ್ತೀರಿ. ವ್ಯವಹಾರಗಳು ಆಗೋದಿಲ್ಲ. ಹಣಕಾಸಿನ ಅತಿಯಾದಂಥ ಸಂಕಷ್ಟಕ್ಕೆ ನೀವು ಗುರಿ ಆಗ್ತೀರಿ. ಹಣಕಾಸನ್ನು ತುಂಬ ಕಳ್ಕೊಳ್ತೀರಿ. ಈ ರೀತಿಯಾದಂಥ ವಾತಾವರಣಗಳು 2026 ಸಂಪೂರ್ಣವಾಗಿರುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಗುರುವಿನ ಬಲ ಇಲ್ಲ, ಶನಿ ಬಲ ಇಲ್ಲ, ಜೊತೆ ಶತ್ರು ಕಾಟಗಳು ಜಾಸ್ತಿ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತೀರಿ, ಖಂಡಿತವಾಗಿ ನಿಮಗೆ ಮನಸ್ತಾಪಗಳಾಗತ್ತೆ. ಒಂದಲ್ಲ ಒಂದು ತೊಂದರೆಗಳ ತಾಪತ್ರಗಳಿಗೆ ಗುರಿಯಾಗ್ತೀರಿ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಯಲ್ಲಿ ನಿಮಗೆ ಬಹಳ ಯೋಗ ಸ್ಥಾನದಲ್ಲಿತ್ತು, ಆರಂಭದಲ್ಲಿ ಬಹಳ ಯೋಗ ಸ್ಥಾನದಲ್ಲಿದ್ದಂತಹ ಬುಧಗ್ರಹ, ರವಿಗ್ರಹ, ಇವೆಲ್ಲವೂ ಸಹ ಯೋಗ ಸ್ಥಾನದಲ್ಲಿ ಬುಧ ಬಂದಾಗ ಆಲೋಚನೆಗಳು ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ಪರವಾಗಿಲ್ಲ ರೀ, ಹೋದ ತಿಂಗಳು ಏನೂ ಬಿಸ್ನೆಸ್ ಇರಲ್ಲ, ಈ ಸಲಿಂಗು ಉತ್ತಮವಾದಂಥ ತ್ರಿಬಲ್ ಬಿಸ್ನೆಸ್ ಮಾಡಿಬಿಟ್ಟೆ ಅನ್ನುವಂಥ ಒಂದು ರೀತಿಯಿಂದ ಸಂಪಾದನೆ ಮಾಡುವಂಥ ಯೋಗ ಫಲವನ್ನು ಕೊಂಡಂಥ ಬುಧಗ್ರಹ, ರವಿಗ್ರಹ ಯೋಗದಲ್ಲಿದ್ದಂಥವರೂ ಸಹ ನಿಮಗೆ ಮತ್ತೆ ಅಶುಭಕ್ಕೆ ಬರ್ತಾರೆ. ಮತ್ತೆ ನಿಮಗೆ ತೊಂದರೆ ತಾಪತ್ರಗಳಿಗೆ ನೀವು ಗುರಿಯಾಗ್ತೀರಿ. ಬಿಸ್ನೆಸ್ ಆಗ್ತಿತ್ತು, ಬಿಸ್ನೆಸ್ ಒಂದೇ ಸಲ ಬಿದ್ದೋಯ್ತು ಸಾರ್, ನಮಗೆ ಒಂದೇ ಸಲ ಪಾತಾಳಕ್ಕೆ ನಮಗೆ ಬಿದ್ದೋಯ್ತು ಬಿಸ್ನೆಸ್ಸಲ್ಲಿ ನಮಗೆ ಏಳಿಗೆ ಇಲ್ಲ ಅನ್ನುವಂಥ ವಾತಾವರಣ. ಜೊತೆಯಲ್ಲಿ ಏನಾದರೂ ಸಹ ನೀವೊಂಚೂರು ಏನಾದರೂ ವ್ಯವಹಾರಗಳನ್ನು ಮಾಡಬೇಕು ಅಂತ ಅಂದರೆ ಅಲ್ಲಿ ಬರೀ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು, ಕುಟುಂಬದಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳು, ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು, ಶತ್ರು ಬಾಧೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥ ಸಾಧ್ಯತೆಗಳು, ಇವೆಲ್ಲವೂ ಸಹ ಸಿಂಹರಾಶಿಯವರಿಗೆ ಹೆಚ್ಚಿನದಾಗತ್ತೆ. ಆದ್ದರಿಂದ ನಾನು ಆಗಲೇ ಆರಂಭದಲ್ಲಿ ನಾನು ಹೇಳಿದೆ, ಅಪಘಾತಗಳು. ಆದ್ದರಿಂದ ವಾಹನವನ್ನು ಚಲಾಯಿಸಬೇಕಾದ್ರೆ ನಾನು ಇನ್ನೊಂದು ಕಿವಿ ಮಾತನ್ನು ಹೇಳ್ತೇನೆ. ಯಾರಾದರೂ ಕಾಲೇಜ್ ಹುಡುಗರಿದ್ದರೆ, ಯಾರಾದರೂ ಸ್ಕೂಲು ಕಾಲೇಜ್ಗಳಿಗೆ ಹೋಗುವಂಥ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಗಾಡಿ ಕೊಡ್ತಿರ್ತೀರಿ, ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರು. ನಾನು ಸರಿಯಾಗಿ ಹೋಗ್ತಿದ್ರೂ ಸಹ ನನ್ನ ಗ್ರಾಚಾರ ಕೆಟ್ಟಾಗ ಮತ್ತೊಬ್ಬ ನಮ್ಮ ಹಿಂದೆ ಬರುವಂಥವನು ಅವನು ಕರೆಕ್ಟಾಗಿ ಬರೋದಿಲ್ಲ. ಸಣ್ಣ ಪುಟ್ಟ ತೊಂದರೆಗಳಾದರೂ ಸಹ ಅನುಭವಿಸುವಂಥದ್ದು ಸುಮಾರು 1.5-2 ವರ್ಷಗಳ ಕಾಲ.
ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ, ಅಪನಿಂದನೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ನಮ್ಮ ಜೊತೆಯಲ್ಲಿ ನಾನು ಮಾಡದಲೇ ಇರುವಂಥ ತಪ್ಪುಗಳನ್ನು ನನ್ನ ಮೇಲೆ ಹಾಕುವಂಥದ್ದು ಜಾಸ್ತಿ. ಆದ್ದರಿಂದ ಅದನ್ನು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ 2026ನೇ ಇಸ್ವಿ ನಿಮಗೆ ಯೋಗ ಫಲವನ್ನು ಕೊಡೋದಿಲ್ಲ. 2025ರಲ್ಲೂ ಅಂಥ ಯೋಗ ಫಲವನ್ನು ನೋಡಲಿಲ್ಲ. 2026ರಲ್ಲೂ ಸಹ ಅಂಥ ಯೋಗ ಫಲಗಳನ್ನ ಖಂಡಿತವಾಗಿ ನೀವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅನಂತರದಲ್ಲಿ ನಿಮಗೆ ಒಂದೆರಡು ಗ್ರಹಗಳು, ಹೇಳ್ಬೋದು ಕುಜಗ್ರಹನಾಗಿರ್ಬೋದು ಅಥವಾ ಶುಕ್ರ ಗ್ರಹವಾಗಿರ್ಬೋದು, ಒಂದು ರೀತಿಯ ಫಲವನ್ನು ಕೊಡೋಕ್ಕೆ ಬಂದರೂ ಸಹ ಮತ್ತೆ ನಿಮಗೆ ಅದೇ ಯಥಾಸ್ಥಿತಿ ಖರ್ಚು ವೆಚ್ಚಗಳು ಜಾಸ್ತಿ, ಅದೇ ಸ್ಥಿತಿ ಮನಸ್ತಾಪಗಳು ಜಾಸ್ತಿ, ಅದೇ ರೀತಿ ಊಹಾಪೋಹಗಳು ಜಾಸ್ತಿ, ತಂದಿಕ್ಕೋರು ಜಾಸ್ತಿ, ತಮಾಷೆ ನೋಡುವಂಥವ್ರು ಜಾಸ್ತಿ, ತಂದಿಟ್ಟು ತಮಾಷೆ ನೋಡುವಂಥದ್ದು, ನಮ್ಮನ್ನು ಹಳ್ಳಕ್ಕೆ ತಳ್ಳಿ ಖುಷಿಯನ್ನು ಪಡುವಂಥದ್ದು, ಇಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ಅವರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಒಂದು ಕಿವಿ ಮಾತನ್ನು ಸಿಂಹರಾಶಿಯವರಿಗೆ ನಾನು ಖಂಡಿತವಾಗಿ ಹೇಳ್ತೇನೆ. ನಿಮ್ಮ ರಾಶ್ಯಾಧಿಪತಿ ಬಂದು ರವಿಗ್ರಹ, ದೋಷದಲ್ಲಿರುವಂಥವನು ಕೇತುಗ್ರಹ. ಈ ಕೇತುಗ್ರಹನವನು ನಾವು ಛಾಯಾಗ್ರಹಗಳು ಅಂತ ಹೇಳ್ತಿರ್ತೀವಿ. ಈ ಛಾಯಾಗ್ರಹ, ಛಾಯಾ ಅಂದರೆ ಏನು ಹೇಳಿ? ಛಾಯೆ ಅಂತ ಅಂದರೆ ನೆರಳು, ನಿಮಗೆ ಗೊತ್ತಾಗೋದೇ ಇಲ್ಲ, ನೆರಳಿನ ರೀತಿಯಲ್ಲಿ ಇರ್ತವೆ ಕಷ್ಟಗಳು ಅನ್ನುವಂಥದ್ದು. ಈ ಗ್ರಹ ಇಲ್ಲಿರುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ. ಒಂದು ಬಾರಿಯಾದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ ಸಿಂಹರಾಶಿಯವರು. ನಂತರದಲ್ಲಿ ಅಷ್ಟಮದಲ್ಲಿರುವಂಥ ಶನಿಗ್ರಹ, ಅಂಜನಾದ್ರಿ ಬೆಟ್ಟಕ್ಕೆ ಸಾಧ್ಯವಾದರೆ ಹೋಗಿ. ಇಲ್ತವಾ ನಿಮ್ಗೆ ತುಂಬ ಅತ್ಯಂತ ಪವರ್ಫುಲ್ ಹನುಮಂತ ಅಂತ ಅಂದ್ಕೊಳ್ಳಿ, ಗಾಳಿ ಆಂಜನೇಯನ ದೇವಸ್ಥಾನ, ಬೆಂಗಳೂರಿನಲ್ಲಿದ್ದರೆ ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಳ್ಳಿ ವಾತಾವರಣದಲ್ಲಿದ್ದರೆ ನಮ್ಮ ತುಮಕೂರು ಕಡೆ ಹೋದರೆ ನಮಗೆ ಅದ್ದಿನಕಲ್ ಹನುಮಂತನ ದರ್ಶನ. ಈ ರೀತಿಯಾಗಿ ಒಂದಲ್ಲ ಒಂದು ಹೋಗಬೇಕಾದ್ರೆ ಒಂದು ಪ್ರಸಿದ್ಧವಾದಂಥ ಹನುಮಂತನ ದೇವಸ್ಥಾನಗಳು ಸಿಗುತ್ತೆ. ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಅಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ಪ್ರಾರ್ಥನೆ, ಶನಿಮಾತ್ಮನ ದೋಷಕ್ಕೋಸ್ಕರವಾಗಿ, ಕೇತು ದೋಷಕ್ಕೋಸ್ಕರವಾಗಿ ಚಾಮುಂಡಿ ದರ್ಶನ, ಇದನ್ನು ನೀವು ಮಾಡಿ ಅನುಕೂಲವಾದಂಥ ಆಗುವಂತಹ ಅವಘಡಗಳಿಂದ ಒಂದು ನೂಲೆಳೆ ಜಾಗದಲ್ಲಿ ನನಗೆ ಬಚಾವಾದ್ನಪ್ಪ ಅನ್ನುವಂಥದ್ದು ನಿಮಗೆ ಸಿಗುತ್ತಲ್ಲ, ಅದು ಭಗವಂತ ಕೊಡುವಂಥ ಅನುಗ್ರಹ. ಆದ್ದರಿಂದ ಆ ಭಗವಂತನ ದರ್ಶನ ಮಾಡ್ಕೊಳ್ಳಿ. ಭಗವಂತನ ಅನುಗ್ರಹಕ್ಕೆ ನೀವೆಲ್ಲರೂ ನೀವು ಅನುಕೂಲಕ್ಕೆ ನೀವು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಹೇಳ್ತೇನೆ ನಾನು. ಎಸ್ ಗುರುಗಳೇ, ಸಿಂಹರಾಶಿಯವರಿಗೆ ಸಂಪೂರ್ಣ ವರ್ಷ ಭವಿಷ್ಯ ತಿಳಿಸ್ಕೊಟ್ಟಿದ್ದೀರಿ.